ಜಾತಿ ಜನಗಣತಿ ವರದಿ ವಿಚಾರದಲ್ಲಿ ಸಿಎಂಗೆ ಅಹಿಂದ ಬಲ ಅಂತೂ ಇದ್ದೇ ಇದೆ. ಈಗ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವ ಅಹಿಂದ ಸಮುದಾಯದ ನಾಯಕರು ವರದಿ ಬಗ್ಗೆ ಪ್ರಬಲ ಸಮುದಾಯಗಳ ಸಚಿವರಿಗೆ ಈಗ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಸಿಎಂ ಏನ್ ಮಾಡ್ತಾರೋ ಏನೋ ಅಂತ. ಯಾಕಂದ್ರೆ ಸಮುದಾಯದ ಲೀಡರ್ ಅವರಾಗಿರ್ತಾರೆ, ಅವರು ವಿರೋಧವನ್ನ ವ್ಯಕ್ತಪಡಿಸಬೇಕಾಗುತ್ತೆ. ಇದು ತುಂಬಾ ವರ್ಷ ಕ್ಯಾರಿ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಟೆನ್ಷನ್ ಆದ್ರೆ ಫುಲ್ ರಿಲ್ಯಾಕ್ಸ್ ಆಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೆಲವೊಂದಿಷ್ಟು ಪ್ರಬಲ ಸಮುದಾಯದ ಸಚಿವರಿಗೆ ನಾಯಕರಿಗೆ ಏನ್ ಮಾಡ್ತಾರೋ ಏನೋ, ಇದನ್ನ ಜಾರಿಗೊಳಿಸ್ಬಿಟ್ರೆ ಏನಾಗುತ್ತೋ ಏನೋ, ಸಮುದಾಯದ ವಿರೋಧವನ್ನ ಕಟ್ಕೋಬೇಕು ಅನ್ನುವಂತ ಆತಂಕ ಟೆನ್ಷನ್ ಅವರಲ್ಲಿ ಕಾಡ್ತಾ ಇದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಟೆನ್ಷನ್ ಫ್ರೀ ಆಗಿದ್ದಾರೆ, ರಿಲ್ಯಾಕ್ಸ್ ಆಗಿದ್ದಾರೆ ಅಂತ. ಈ ಬಗ್ಗೆ ಮಾಹಿತಿ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಪ್ರಬಲ ಸಮುದಾಯದ ನಾಯಕರಿಗೆ ಆತಂಕ ಶುರುವಾಗಿದೆ, ಏನಾಗುತ್ತೋ ಏನೋ ಅನ್ನೋದ್ರ ಬಗ್ಗೆ. ಆದ್ರೆ ಸಿಎಂ ಮಾತ್ರ ರಿಲ್ಯಾಕ್ಸ್ ಆಗಿ ಕಾಣ್ತಿದ್ದಾರೆ, ಏನ್ ಕಾರಣ? ಖಂಡಿತವಾಗಿ ಜಾತಿ ಗಣತಿ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಹೈಕಮಾಂಡ್ ನಾಯಕರುಗಳು ಕೂಡ ಇದ್ದಾರೆ. ಇದರ ಜೊತೆಗೆ ಹಿಂದುಳಿದ ಮತ್ತೆ ಅಹಿಂದ ಸಂಘಟನೆಗಳು ಕೂಡ ಜಾತಿ ಗಣತಿಯನ್ನ ಯಥಾವತ್ತಾಗಿ ರಿಲೀಸ್ ಮಾಡ್ಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇತರ ಸಚಿವ ಸಂಪುಟದ ಅಂದ್ರೆ ಮೇಲ್ವರ್ಗದ ಸಚಿವರುಗಳು ಟೆನ್ಷನ್ ಆಗಿದ್ರು ಕೂಡ ಸಿದ್ದರಾಮಯ್ಯ ಜಾತಿ ಗಣತಿ ವಿಚಾರ ಕುರಿತಂತೆ ತಮ್ಮ ಸ್ಪಷ್ಟ ನಿಲುವನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಇದರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರುಗಳು ಕೂಡ ಜಾತಿ ಗಣತಿಯನ್ನ ಸ್ವಾಗತ ಮಾಡಿದ್ದು ಸದ್ಯ ಸಿದ್ದರಾಮಯ್ಯ ಅವರು ಫುಲ್ ರಿಲ್ಯಾಕ್ಸ್ ಆದಂತೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ಸಿಎಂ ಸಿದ್ದರಾಮಯ್ಯ ಅವರು ರಿಲ್ಯಾಕ್ಸ್ ಆಗಿರೋದಕ್ಕೆ ಕಾರಣ ಮೊದಲೇದು ಅಂದ್ರೆ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗಿರೋದು. ಈಗ ಆಲ್ರೆಡಿ ಒಂದಿಷ್ಟು ಸಚಿವರಿಗೆ, ಪ್ರಬಲ ಸಮುದಾಯದ ಸಚಿವರಿಗೆ, ಸ್ಪೆಷಲಿ ಡಿಕೆ ಶಿವಕುಮಾರ್ ಅವರಿಗೆ ಫರ್ಮಾನು ಹೊರಡಿಸಿದ್ದಾರೆ ಹೈಕಮಾಂಡ್ ನಾಯಕರು. ಸಮುದಾಯದ ಬೆಂಬಲವನ್ನ ಪಡಿಬೇಕು, ನಿಮ್ಮ ಸಮುದಾಯದ ಸಚಿವರ ಜೊತೆ, ಶಾಸಕರ ಜೊತೆ ಮತ್ತು ನಾಯಕರ ಜೊತೆ, ಸ್ವಾಮೀಜಿಗಳ ಜೊತೆ ಮಾತನಾಡಿ ಅವರನ್ನ ವಿಶ್ವಾಸಕ್ಕೆ ತಗೋಬೇಕು ಅಂತ. ಇನ್ನು ಜಾತಿ ಗಣತಿ ವರದಿ ವಿಚಾರವಾಗಿ ಅಹಿಂದ ಸಂಘಟನೆಗಳ ಬೆಂಬಲ ಸಿಎಂ ಸಿದ್ದರಾಮಯ್ಯನವರಿಗಿದೆ. ಇನ್ನು ಹೈಕಮಾಂಡ್ ನಿಂದಲೂ ಕೂಡ ಜಾತಿ ಗಣತಿ ವಿಚಾರದಲ್ಲಿ ಸಿಎಂಗೆ ನಿರ್ದೇಶನವನ್ನ ಕೊಟ್ಟಿದ್ದಾರೆ ಮತ್ತು ಬೇರೆ ಲೀಡರ್ಸ್ಗೆ ಇದನ್ನೇ ಫಾಲೋ ಮಾಡುವಂತೆ ಹೈಕಮಾಂಡ್ ನಾಯಕರು ಈಗಾಗಲೇ ಸೂಚಿಸಿದ್ದಾರೆ. ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಸೊ ಹಾಗಾಗಿ ಇದನ್ನ ಜಾರಿಗೊಳಿಸೋದು ಉತ್ತಮ ಅನ್ನುವಂತಹ ನಿಲುವನ್ನ ಹೈಕಮಾಂಡ್ ನಾಯಕರು ಹೊಂದಿದ್ದಾರೆ. ಸೊ ಇದೆಲ್ಲವೂ ಸಿದ್ದರಾಮಯ್ಯ ಅವರಿಗೆ ಪ್ಲಸ್ ಆಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಅವರು ರಿಲ್ಯಾಕ್ಸ್ ಆಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.